ನಮಸ್ಕಾರ ಎಲ್ಲರಿಗೂ. ನಮ್ಮ ತೋಟದ ಗುಲಾಬಿ ಮಿನಿಲಾಗ ಮಣಿ ನೋಡಿ ಬರ್ರಿ. ಹಂಗಾರೆ ಯಾವತ್ತು 6:30 ಇದ್ದಿದ್ದೆ ರೀ, ಇನ್ನೂ ಕತ್ತಲಿತ್ತು ರೀ. ಅದಕ್ಕೆ ನಾನು ತಾರ್ ಚಾಕೊಂಡು ನೋವ ಕಡತ್ತಿದ್ದೆ ರೀ. ನೋಡಿರಿ ಕಾಣತ್ತಲ್ಲ ರೀ, ನೋವ ಕಡ್ಲತ್ತೀನಿ ಇವತ್ತು. ನೋಡಿರಿ ಕಡಿತಾ 7 ಗಂಟೆ ಆಯ್ತು, ಬೆಳಕಾಯ್ತು ನೋಡಿರಿ. ಬೆಳಕಾದ್ಮೇಲೆ ನಮ್ಮ ಕಾಕ ಬಂದ ನೋಡಿರಿ ಹೂವು ಕಡ್ಲಿಕ್ಕೆ. ಇವರು ನಮ್ಮ ಕಾಕ ರೀ, ಇವ್ರು ನಮ್ಮ ಕಾಕಿ ರೀ. ಅವರು ಮತ್ತು ನಾವು ಸೇರಿ ಹೂವು ಕಡ್ಲತ್ತಿದ್ದೆ ರೀ. ನಾನು ಹೂವು ಕಡ್ಲತ್ತೀನಿ ನೋಡಿರಿ. ಕಡ್ದು ಚೀಲದ ಹಾಕ್ಲತ್ತಿದ್ದೆ ರೀ. ಇವರೊಬ್ಬರು ಇದ್ರು ನೋಡ್ರಿ, ಗುರು ಅಂಥೇಳಿ. ಇವ್ರನ್ನ ಕಡ್ಲತ್ತಿರ ಹೂವು. ಇವರು ಓಡಾಡಿ ಹೂವು ಕಡ್ಲತ್ತೀರಿ. ಇದು ಕಾಣತ್ತಲ್ಲ ರೀ, ಇದು ಬೋರಲ್ ಅದ ರೀ. ಇಲ್ಲಿ ಇದು ಬೋರಲ್ಲ, ಇದು ಸ್ಟಾರ್ಟರ್ ಡಬ್ಬಿ ಇದೆ ರೀ. ಇದು ಬ್ಯಾರಲ್ ಟೀ ಎರಡು. ಇದು ಎಣ್ಣೆ ಹೊಡ್ಲಿಕ್ಕೆ ಮತ್ತು ನಾವು ಎಣ್ಣೆ ಹೊಡ್ತೀವಿ, ನೀರು ತುಂಬ್ಕೊಳಕ್ಕೆ ಗುಲಾಬಿ ನೀರು ಬಿಡ್ತೀವಿ ರೀ. ಹಿಂಗೆ ಎಲ್ಲ ಕಾಣತ್ತಿಲ್ಲ ರೀ. 4 ಜನ, ಗುರು, ನಾನು, ನಮ್ಮ ಕಾಕು ಮತ್ತು ನಮ್ಮ ಅಣ್ಣ ಅದಾನ ರೀ. ಇವಾಗ ಚೀಲದಾಗ ಹೂವು ಕಡ್ದು ಚೀಲದಾಗ ಹಾಕಿವ್ರಿ ಎಲ್ಲರೂ ಕಲ್ತು. ಹಿಂಗೆ ರೀ, ಇಲ್ಲಿ ಫುಲ್ ಚೀಲ ತುಂಬಿ ಒಂದು ಚೀಲ ತುಂಬ್ಯಾಗ. ಆಮೇಲೆ ಗುರು ಮಾಡಿದ್ರೆ ಚೀಲ ತೊಗೊಂಡು ನಾವು ಹೊಂಟೇನಿ ರೀ ಮನೆಗೆ ಬಂದ್ಮೇಲೆ ಚೀಲ ಹಿಂಗೆ ಕಡ್ದೀವಿ ರೀ ನಮ್ಮ ಅಂಬಾರಿ ಮೇಲೆ. ನಮ್ಮ ಕಾಕ ನೋಡಿರಿ, ಈ ಅಂಬಾರಿಗೆ ತೊಗೊಂಡು ನಮ್ಮ ಕಾಕ ಮಾಡ್ರಿ ಕುಂತವ್ರಿ. ಅಂಬಾರಿ ಮೇಲೆ ಬುರ್ರ ಅಂತ ಹೋಗ್ಬಿಟ್ರಿ ಗುಲ್ಬರ್ಗಕ್ಕೆ ರೀ. ಗುಲ್ಬರ್ಗಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ನಾಗ ಹೂವು ಹಾಕಿದ್ವಿ ಫುಲ್ ಎಲ್ಲ ಕಡೆ. ಚೀಲ ತುಂಬಿಟ್ಟೇವೆ ರೀ. ಗಿಡಕ್ಕೆ ಬಂದು ಕೇಳ್ತಾರೆ ಹಂಗೆ ಏಜ್ ಅಂತೇಳಿ. ಇವ್ರು ಕಮಿಷನ್ ತೊಗೋತಾರೆ ಈ ಮಾಲಕರಂದು. ಇವ್ರ ಮೇಲೆ ಹಾಕಿದ್ವಿ ಹೂವು. ನೋಡ್ರಿ ಕಾಣತ್ತವಲ್ಲ ರೀ ಹಿಂಗೆಲ್ಲ ಗುಲಾಬಿ ಹೂವು ಈ ಥರ ಒಂದು ಹಾಕಿರ್ತೀವಿ ರೀ. ಇಲ್ಲಿ ಹ್ಯಾಂಗೆ ಏಜ್ ಅಂತ ಅವ್ರು ಹೇಳ್ತಾರೆ.